ಹಾಯ್ ಗಾಯ್ಸ್, ಇವತ್ತು ನಾನು ಒಂದು ಬೈಕ್ನ ರಿವ್ಯೂ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಆ ಬೈಕ್ ಯಾವುದು ಅಂತ ಹೇಳ್ತೀನಿ. ಸೊ ಗೆಸ್ ಮಾಡಿ. ಹಾಗೆ ನಿಮಗೆ ಟೈಟಲು ತಮ್ಲೈನ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾವ ಬೈಕ್ನ ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ ಅಂತ. ಸೊ ಜಾಸ್ತಿ ನಿಮಗೆ ಟೈಮ್ ವೇಸ್ಟ್ ಮಾಡೋಕ್ಕೋಗಲ್ಲ, ಬನ್ನಿ ಡೈರೆಕ್ಟಾಗಿ ಬೈಕ್ನ ತೋರಿಸ್ಬಿಡ್ತೀನಿ. ಸೊ ಆ ಬೈಕ್ ಎಲ್ಲಿದೆ ಅಂತಂದರೆ, ಸೊ ನೋಡಿ ಇದೇ ಆ ಬೈಕ್ NS 125 ಆರೆಂಜ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಇರ್ತಕ್ಕಂಥ ಒಂದು ಬೈಕು. ಸೊ ಇದನ್ನ ರಿವ್ಯೂನ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ನೆಕ್ಸ್ಟ್ ಅಪ್ಡೇಟ್ಗಳಲ್ಲಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದನ್ನು ಸರಿಪಡಿಸ್ಕೊಂಡು ನಾನು ನಿಮಗೆ ಕ್ಲಿಯರಾಗಿ ಹೇಳ್ತಾ ಹೋಗ್ತೀನಿ. ಇದು ನಮ್ಮ ಬಜಾಜ್ನ ಒಂದು ಮೊದಲನೇ ವೀಡಿಯೋ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇನ್ನು ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೀಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ತಪ್ಪದೇ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಬನ್ನಿ. ಸೊ ಫ್ರೆಂಡ್ಸ್, ನೋಡೋಣ. ನಾವು ಫಸ್ಟು ಹೆಡ್ಲೈಟಿಂದ ಸ್ಟಾರ್ಟ್ ಮಾಡೋಣ. ಸೊ ನೋಡ್ಬೋದು ನಿಮಗೆ ಫುಲ್ಲಿ ಅಗ್ರೆಸಿವ್ ಲುಕ್ ಕೊಡೋಂಥ ಒಂದು ಹೆಡ್ಲೈಟು. ಹಾಗೆ ಈಗ ಈ ಲುಕ್ ನೋಡಿದರೆ ಎಂಥ ಹುಡುಗಿರು ಬಿದ್ದೋಗ್ಬಿಡ್ತಾರೆ ಆ ಥರ ಇದೆ. ಇದು NS 200 ನೋಡೋ ಥರನೇ ಇದೆ, 125cc ಆದ್ರೂ. ಫಸ್ಟಿಗೆ ಏನಾದ್ರು ಇಲ್ಲಿ ಬ್ಯಾಡ್ಜಿಂಗ್ ಇಲ್ಲ ಅಂತಂದರೆ ಆಲ್ಮೋಸ್ಟ್ ಎಲ್ಲರೂ NS 200 ಅಂತಲೇ ಅಂದ್ಕೊತಾರೆ. ಸೊ ಇನ್ನು ಲೈಟ್ನ ವಿಚಾರಕ್ಕೆ ಬಂದರೆ ನೋಡ್ಬೋದು ಫ್ರೆಂಡ್ಸ್, ನಿಮಗೆ ಫುಲ್ ಹ್ಯಾಲಜನ್ ಹೆಡ್ ಲ್ಯಾಂಪಲ್ಲಿ ನಿಮಗೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನಿಮಗೆ LED ಲೈಟ್ ಕೊಟ್ಟಿದ್ದಾರೆ, ಚಿಕ್ಕದಾಗಿ ಸ್ಟೈಲಿಶ್ ಆಗಿ ನೋಡ್ಬೋದು. ಅದ್ರ ಕೆಳಗೆ ಬಂದರೆ ನಿಮಗೆ ನಂಬರ್ ಪ್ಲೇಟ್ನ ಒಂದು ಪ್ಲೇಸ್ಮೆಂಟ್ ಇದೆ. ಸೊ ನಿಮಗೆ ಇಂಡಿಕೇಟರ್ ನೋಡ್ಬೋದು, ನಿಮಗೆ ಫುಲ್ಲಿ ಇದೂ ಹ್ಯಾಲಜನಲ್ಲೇ ಕೊಟ್ಟಿದ್ದಾರೆ. ನೋಡ್ಬೋದು ಚೆನ್ನಾಗಿದೆ. ಎರಡು ಕಡೆ ನಿಮಗೆ ಹ್ಯಾಲಜನ್ ಇಂಡಿಕೇಟರ್ ಬರುತ್ತೆ. ಸೊ ಫ್ರೆಂಡ್ಸ್, ನೋಡ್ಬೋದು ನೀವು ಮಡ್ಗಾರ್ಡ್ನ ಇಲ್ಲಿ ಕಾರ್ಬನ್ ಫೈಬರ್ ಫಿನಿಶಿಂಗ್ನಲ್ಲಿ ಒಂದು ಟಚ್ಚನ್ನು ಕೊಟ್ಟಿದ್ದಾರೆ, ನೋಡ್ಬೋದು. ಸೊ ಫ್ರೆಂಡ್ಸ್, ನೋಡ್ಬೋದು ನಿಮಗೆ ಇದು ಟ್ಯಾಂಕ್ ಮೇಲೆ ನಿಮಗೆ ಪಲ್ಸರ್ನ ಒಂದು ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಸೊ ಫುಲ್ಲು ಒಂಥರ ನೋಡ್ಬೋದು ನಿಮಗೆ ಆರೋ ಶೇಪಲ್ಲಿ ನಿಮಗೆ ಒಂದು ಡಿಸೈನ್ನ ಇಲ್ಲಿ ಫಿನಿಶಿಂಗ್ ಮಾಡಿದ್ದಾರೆ, ಇನಾಗ್ರೇಟ್ ಮಾಡಿದ್ದಾರೆ. ಏನು ಬೇಡ. ಸೊ ಫ್ರೆಂಡ್ಸ್, ನಾವು ಟೈರ್ನ ವಿಚಾರಕ್ಕೆ ಬಂದು ನೋಡ್ಬೋದು, ನಿಮಗೆ ಫ್ರಂಟ್ ಟೈರು ನೋಡ್ಬೋದು ನಿಮಗೆ ಟ್ಯೂಬ್ಲೆಸ್ ಟೈರ್ ಆಗಿರುತ್ತೆ. ಹಾಗೆ ನೀವು ನೋಡ್ಬೋದು ಡಿಸ್ಕ್ ಬ್ರೇಕ್ ಕೂಡ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಇದು ಟೈರ್ ಸೈಜ್ ಬಂದುಬಿಟ್ಟು ನಿಮಗೆ ನೋಡ್ಬೋದು 80/100 ಟೈರ್ ಕೊಟ್ಟಿದ್ದಾರೆ. ಹಾಗೆ ಟ್ಯೂಬ್ಲೆಸ್ ಟೈರ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಡಿಸ್ಕ್ ಬ್ರೇಕ್ ಕೂಡ ಕೊಟ್ಟಿದ್ದಾರೆ. NS 200ಅಲ್ಲಿ NS 125ಅಲ್ಲಿ ನಿಮಗೆ ಫ್ರಂಟ್ ಡಿಸ್ಕ್ ಬ್ರೇಕು ಅದು ಕಾಮನಾಗಿ ಬಂದೇ ಬರುತ್ತೆ. ಟ್ಯೂಬ್ಲೆಸ್ ಟೈರ್ ಕೊಟ್ಟಿದ್ದಾರೆ. ಹಾಗೆ ನೋಡ್ಬೋದು ನಿಮಗೆ ರಿಮ್ ಕೂಡ ಅಷ್ಟು ಸ್ಟೈಲಿಶ್ ಆಗಿದೆ. ಸೇಮ್ ನೀವು NS 200ಗೆ ಯಾವ ರೀತಿ ಕೊಟ್ಟಿದ್ದಾರೆ ರಿಮ್ ಕೂಡ ಅದೇ ಸೇಮ್ ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಇನ್ನು ಇಂಜಿನ್ನ ವಿಚಾರಕ್ಕೆ ಬಂದರೆ ನೋಡ್ಬೋದು ಇಲ್ಲಿ DTSI ಇಂಜಿನ್ನು ಟ್ವಿನ್ ಸ್ಪಾರ್ಕ್ ಇಂಜಿನ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು 125cc ಇಂಜಿನ್ನು. ನಿಮಗೆ ನ್ಯೂಟನ್ ಮೀಟರ್ ಟಾರ್ಕು 11 ನ್ಯೂಟನ್ ಮೀಟರ್ ಟಾರ್ಕ್. ಆಮೇಲೆ BHP 11.8 THP. ಸೊ ಫ್ರೆಂಡ್ಸ್, ಇನ್ನು ಬನ್ನಿ ಕೀ ಆನ್ ಮಾಡಿ ನೋಡೋಣ ಸ್ಪೀಡೋಮೀಟ್ರ್ ಯಾವ ರೀತಿ ಇದೆ ಅಂತ. ಸೊ ನೋಡ್ಬೋದು ನಿಮಗೆ ಇಲ್ಲಿ ಗೇರ್ ಇಂಡಿಕೇಷನ್ ನ್ಯೂಟ್ರಲ್ ಅಂತ ತೋರಿಸುತ್ತೆ. ಆಮೇಲೆ ಲೈಟ್ನ ಒಂದು ಸಿಂಬಲ್ ಇದೆ. ಆಮೇಲೆ ಬ್ಯಾಟ್ರಿ ಪ್ಲಸ್ ಮೈನಸ್ನ ಒಂದು ಸಿಂಬಲ್ ಇದೆ. ಹಾಗೆ ನೋಡ್ಬೋದು ಇಲ್ಲಿ ನಿಮಗೆ ಇಂಡಿಕೇಟರ್ನ ಒಂದು ಇಂಡಿಕೇಟರ್ಗಳೆಲ್ಲ ಸ್ವಿಚ್ ಕೂಡ ಇದೆ. ಹಾಗೆ ಇಲ್ಲಿ ಇಂಜಿನ್ ಸ್ವಿಚ್ ಕೂಡ ಇದೆ. ಸೊ ನೋಡ್ಬೋದು ಇಲ್ಲಿ RPM ನಿಮಗೆ ಅಪ್ ಟು 12 RPMವರೆಗೂ ಬರುತ್ತೆ. ಹಾಗೆ ಇಲ್ಲಿ ಫ್ಯೂಲು ಇಂಡಿಕೇಟರ್ ಕೂಡ ಇದೆ. ಫ್ಯೂಲು ಸ್ವಲ್ಪ ಖಾಲಿಯಾಗಿದೆ, ಯಾಕಂದರೆ ಇಲ್ಲಿ ಇಷ್ಟೊತ್ತು ಓಡಿಸ್ಕೊಂಬಂದ್ವಿ. ಸೊ ಇನ್ನು ನಿಮಗೆ ಏನೇನು ನೋಡಲಿಕ್ಕೆ ಸಿಗುತ್ತೆ ಅಂತಂದರೆ, ನಿಮಗೆ ಸರ್ವಿಸು ರಿಮೈಂಡರ್ ಕೂಡ ತೋರಿಸ್ತಿದೆ ನೋಡಿ. ನಿಮಗೆ ಅಲ್ಲೇ ಸ್ಪಾನರ್ ಸಿಂಬಲ್ ಕಾಣ್ತಾ ಇದೆಯಲ್ಲ, ನೋಡ್ಬೋದು ಇಲ್ಲಿ ಸ್ಪಾನರು ಅಂದರೆ ಸರ್ವಿಸಿಗೆ ಬಂದಿದೆ ಅಂತ. ನಿಮಗೆ ಟೈಮ್ ಕೂಡ ತೋರಿಸುತ್ತೆ. ಹಾಗೆ ಕಿಲೋಮೀಟ್ರ್ ಎಷ್ಟು ಓಡಿದೆ ಅಂತಲೂ ತೋರಿಸ್ತಾ ಇದೆ, ನೋಡ್ಬೋದು. ಓಡೋಮೀಟ್ರು ನೋಡ್ಬೋದು, ಈಗ 777 ಕಿಲೋಮೀಟ್ರ್ ಓಡಿದೆ. ಇಲ್ಲಿ ನಿಮಗೆ ಸ್ಪೀಡೋಮೀಟ್ರ್ ತೋರಿಸುತ್ತೆ. ಸೊ ಅದ್ರ ಮೇಲೆ ಬಂದರೆ ನಿಮಗೆ ಇಲ್ಲಿ RPM ಲಿಮಿಟ್ನ ತೋರಿಸುತ್ತೆ. ಹಾಗೆ ನೀವು RPMನ ಎಷ್ಟು ಸ್ಪೀಡಲ್ಲಿ ಫುಲ್ಲು ಓವರ್ ಸ್ಪೀಡ್ ಮಾಡಿದಾಗ ಅದ್ರ ಲಿಮಿಟ್ ಕ್ರಾಸ್ ಆದಾಗ ಇದು ಇಲ್ಲಿ ಲೈಟು ಬ್ಲಿಂಕ್ ಆಗುತ್ತೆ. ಸೊ ನೋಡ್ಬೋದು. ಸೊ ಕೀನ್ ಆಫ್ ಮಾಡೋಣ, ಬ್ಯಾಟ್ರಿ ಡೌನ್ ಆಗುತ್ತೆ. ಸೊ ಇದು ಸೊ ಫ್ರೆಂಡ್ಸ್, ಇನ್ನು ಫ್ಯೂಲ್ ಟ್ಯಾಂಕ್ನ ವಿಚಾರಕ್ಕೆ ಬಂದರೆ ನೋಡ್ಬೋದು ನಿಮಗೆ 12 ಲೀಟ್ರನ ಒಂದು ಫ್ಯೂಲ್ ಟ್ಯಾಂಕು ಕೆಪಾಸಿಟಿನ ಇದು ಹೊಂದಿದೆ, ನೋಡ್ಬೋದು. ಆಮೇಲೆ ಇಲ್ಲಿ ಒಂದು ಕಂಫರ್ಟಿಗೆ ಸ್ಟೈಲಿಶಾಗಿ ಕಾಣಲಿ ಅಂತ ಇದೊಂದು ಗಾರ್ಡ್ ಕೂಡ ಹಾಕಿದ್ದಾರೆ, ನೋಡ್ಬೋದು. ಸೊ ಇನ್ನು ಸೀಟ್ನ ಪೊಸಿಷನಿಗೆ ಬಂದೆ ನೋಡ್ಬೋದು. ಈ ಕಡೆಯಿಂದ ತೋರಿಸ್ತೀನಿ ನಿಮಗೆ. ಏನು ಲುಕ್ ಗುರು ಇದು. ಸೊ ನೋಡ್ಬೋದು ನಿಮಗೆ ಸೀಟ್ ಕೂಡ ಒಂದು ಡಿಸೈನಲ್ಲಿ ಕೊಟ್ಟಿದ್ದಾರೆ, ಕರ್ವಿ ಡಿಸೈನು.
ಕಟ್ ಸೀಟ್ ಬರುತ್ತೆ ಫ್ರೆಂಡ್ಸ್. ನೋಡ್ಬೋದು ಕ್ವಶನ್ ಕೂಡ ಎಷ್ಟು ಸ್ಮೂತ್ ಆಗಿದೆ ಅಂತ ನೋಡ್ಬೋದು ನಿಮಗೆ. ಹಾಗೆ ಪಿಲಿಯನ್ ಸೀಟಿಗೆ ಬಂದರೆ ನಿಮಗೆ ಇನ್ನೂ ತುಂಬ ನೋಡ್ಬೋದು ತುಂಬ ಸ್ಮೂತಾಗೇ ಇದೆ. ಸೊ ನಿಮಗೆ ಹಿಂದೆ ಪಿಲಿಯನ್ ಸೀಟ್ನಲ್ಲಿ ನಿಮಗೆ ಇಟ್ಕೊಳ್ಳೋಕ್ಕೆ ಗ್ರೌಂಡಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ಇದು ಕೂಡ ಫುಲ್ ಬ್ಲ್ಯಾಕ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಸೊ ಫ್ರೆಂಡ್ಸ್ ಇನ್ನು ಬ್ಯಾಕ್ ಬ್ಯಾಕ್ ಪ್ರೊಫೈಲ್ಗೆ ಬಂದರೆ ನೋಡ್ಬೋದು ನಿಮಗೆ ಬ್ರೇಕ್ ಲೈಟ್ ನಿಮಗೆ ಈ ರೀತಿ ಕೊಟ್ಟಿದ್ದಾರೆ ನಾರ್ಮಲಾಗಿ. ಹಾಗೆ ನಿಮಗೆ ಇಂಡಿಕೇಟರ್ಸ್ ಕೂಡ ಇಲ್ಲಿ ಕೂಡ ಹ್ಯಾಲೋಜನ್ನೇ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು. ಹಾಗೆ ಇಲ್ಲಿ ನಂಬರ್ ಪ್ಲೇಟ್ನ ಕೆಳಗೆ ಒಂದು ಲೈಟ್ ಕೂಡ ಬರುತ್ತೆ. ಸೊ ಅದು ಲೈಟ್ ನಿಮಗೆ ಈ ರೀತಿ ಕಾಣಿಸ್ತಿದೆ. ಸೊ ಇದು ಹೊಸ ಗಾಡಿ ಆಗಿರೋದ್ರೆ ನಂಬರ್ ಪ್ಲೇಟ್ ಇನ್ನೂ ಬಂದಿಲ್ಲ. ಸೊ ನಿಮಗೆ ಫ್ರಂಟ್ ಟೈರು ನಿಮಗೆ ಸಸ್ಪೆನ್ಷನ್ನು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ ಫ್ರೆಂಡ್ಸ್. ಹಾಗೆ ನಿಮಗೆ ನೋಡ್ಬೋದು. ಸೊ ಇನ್ನು ಬ್ಯಾಕ್ ಸಸ್ಪೆನ್ಷನಿಗೆ ಬಂದರೆ ನೋಡ್ಬೋದು ನಿಮಗೆ ಮೋನೋ ಸಸ್ಪೆನ್ಷನ್ ಇದೆ. ಸೊ ಇದು ತುಂಬಾ ಕಂಫರ್ಟಬಲ್ ಆಗಿ ನಿಮಗೆ ಇದಾಗುತ್ತೆ. ತಗ್ಗುಗುಂಡಿಯಲ್ಲಿ ಬಿದ್ದಾಗ ಅಷ್ಟೊಂದೇನು ಸ್ಟ್ರೈನ್ ಆಗೋಲ್ಲ, ತುಂಬ ಆರಾಮಾಗಿ ನೀವು ಇದು ಮಾಡ್ಬೋದು. ಸೊ ಮೊನೋಸಾಕ್ಸ್ ಇಸ್ ದ ಬೆಸ್ಟ್ ಫಾರ್ ದಿ ರೇಸಿಂಗ್ ಬೈಕ್ಸ್ ಆ್ಯಂಡ್ ನೆಕೆಡ್ ಬೈಕ್ಸ್. ಸೊ ಇನ್ನು ಬ್ಯಾಕ್ ಟೈರ್ನ ವಿಚಾರಕ್ಕೆ ಬಂದರೆ ಫ್ರೆಂಡ್ಸ್ ನೋಡ್ಬೋದು ನಿಮಗೆ ಇದು ಟ್ಯೂಬ್ಲೆಸ್ ಟೈರ್ ಆಗಿದೆ. ಹಾಗೆ ನಿಮಗೆ ನೋಡ್ಬೋದು ಇಲ್ಲಿ ಯಾವುದೇ ಡಿಸ್ಕ್ ಬ್ರೇಕ್ ಸಿಗ್ತಿಲ್ಲ, ಮಾಮೂಲಿ ಡ್ರಮ್ ಬ್ರೇಕ್ ಸಿಗ್ತಾಯಿದೆ ನೋಡ್ಬೋದು. ಇದು ಟೈರ್ ಸೈಜ್ ಬಂದ್ಬಿಟ್ಟು 100/90 ಸೆಕ್ಷನ್ ಟೈರ್ ಕೂಡ ಕೊಟ್ಟಿದ್ದಾರೆ. ಸೊ ಇದಕ್ಕೆ 120 ಸೆಕ್ಷನ್ ಟೈರ್ ಕೊಟ್ಟಿದ್ರೆ ಇನ್ನೂ ಬೆಸ್ಟ್ ಅನ್ನಿಸ್ತಾ ಇತ್ತು ಅಂತ ನನ್ನ ಒಪಿನಿಯನ್ನು. ಯಾಕಂದರೆ ನೋಡೋಕ್ಕೆ ಸೇಮು. ಸೊ ಫ್ರೆಂಡ್ಸ್ ನೋಡೋದಕ್ಕೆ ಇದು ಸೇಮ್ NS 200 ಥರನೇ ಇದೆ. ಅಟ್ಲೀಸ್ಟ್ 120 ಸೆಕ್ಷನ್ ಟೈರ್ ಕೊಟ್ಟಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ವೀಲಿಂಗ್ ಮಾಡೋಕ್ಕೆ ತುಂಬ ಚೆನ್ನಾಗಿರ್ತಿತ್ತು. ಸೊ ಕಂಪ್ನಿಯವರು ಅದನ್ನ ಮಾಡಿಲ್ಲ. ಸೊ ನೆಕ್ಸ್ಟ್ ಅಪ್ಡೇಟಲ್ಲಿ ಅದನ್ನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ಬನ್ನಿ. ಸೊ ಫ್ರೆಂಡ್ಸ್ ಇನ್ನು ಹ್ಯಾಂಡಲ್ನ ವಿಚಾರಕ್ಕೆ ಬಂದರೆ ನೋಡ್ಬೋದು ಇಲ್ಲಿ ನಿಮಗೆ ಆನ್ ಆ್ಯಂಡ್ ಆಫ್ ಸ್ವಿಚ್ ಕೂಡ ಕೊಟ್ಟಿದ್ದಾರೆ. ಅದ್ರ ಕೆಳಗೆ ನೋಡ್ಬೋದು ನಿಮಗೆ ಕಿಲ್ ಸ್ವಿಚ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನು ಲೆಫ್ಟ್ ಸೈಡ್ನ ವಿಚಾರಕ್ಕೆ ಬಂದರೆ ಇಲ್ಲಿ ನಿಮಗೆ ಲೈಟ್ನ ಒಂದು ಸ್ವಿಚ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಇಂಡಿಕೇಟರ್ ಒಂದು ಸ್ವಿಚ್ಚು, ಹಾಗೆ ನೋಡ್ಬೋದು ಇಲ್ಲಿ ಒಂದು ಹಾರ್ನ್ ಸ್ವಿಚ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ಫ್ರಂಟಲ್ಲಿ ಬಂದರೆ ನಿಮಗೆ ಡಿಪ್ಪರ್ ಕೂಡ ಪಾಸ್ ಬಟನ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ಕ್ಲಚ್ ನಿಮಗೆ ಫುಲ್ಲಿ ಸ್ಮೂತಾಗಿದೆ. ನೋಡಿ ಎಷ್ಟು ಸ್ಮೂತಾಗಿ ಬರ್ತಾಯಿದೆ ಕ್ಲಚ್ಚು. ಸೊ ಫ್ರೆಂಡ್ಸ್ ಬನ್ನಿ ಇದನ್ನ ಎಕ್ಸಾಸ್ಟ್ ನೋಟ್ ಹೇಗಿದೆ ಅಂತ ಕೇಳೋಣ. ಸೊ ಅದಕ್ಕೆ ಮುಂಚೆ ನಾವು ಇಲ್ಲಿ ಗೇರ್ನಲ್ಲಿದೆ ಗಾಡಿ ನೋಡ್ರಿ ಹಾಕೋಣ. ನೋಡ್ರಿ ಇದೆ. ಸೊ ಬನ್ನಿ ನಾನು ರೈಟ್ ಸೈಡಿಗೆ ಹೋಗಿ ನೋಡ್ಬೋದು. ನಿಮಗೆ ಸ್ಟಾರ್ಟ್ ಮಾಡೋದಕ್ಕೆ ನೋಡ್ಬೋದು ಇಲ್ಲಿ ಸೆಲ್ಫ್ ಕೂಡ ಇದೆ. ಹಾಗೆ ನೋಡ್ಬೋದು ಇಲ್ಲಿ ನಿಮಗೆ ಕಿಕ್ಕರ್ ಕೂಡ ಬರುತ್ತೆ 125cc ಇಲ್ಲಿ. ಸೊ ನಿಮಗೆ ಸ್ಟಾರ್ಟ್ ಮಾಡೋಕ್ಕೆ ಇಲ್ಲಿ ಫಸ್ಟ್ ನಿಮಗೆ ಒಂದು ಬಟನ್ ಬರುತ್ತೆ. ಇದನ್ನು ಆನ್ ಮಾಡಿಬಿಟ್ಟು ಕಿಲ್ ಸ್ವಿಚ್ನ ಆನ್ ಮಾಡಿದ್ರೆ ಮೆಸೇಜ್ ಬರುತ್ತೆ. ಸೊ ನೋಡ್ಬೋದು ನಿಮಗೆ ಇಲ್ಲಿ ಅಂಡರ್ ಬಿಲ್ಲಿ ಎಕ್ಸಾಸ್ಟ್ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ಯಾವ ರೀತಿ ಎಕ್ಸಾಸ್ಟ್ ಸೌಂಡ್ ಬರ್ತಾಯಿದೆ ಅಂತ. ಆಗಿದೆ ಅಂಡರ್ ಬಿಲ್ಲಿ ಎಕ್ಸಾಸ್ಟು ಥರ ಸೌಂಡು ಸ್ವಲ್ಪ ಕಮ್ಮಿನೇ ಇದೆ. ಯಾಕಂದರೆ BS6 ಆಗಿರೋದ್ರಿಂದ ಪೊಲ್ಯೂಷನ್ ಕೂಡ ನಿಮಗೆ ಎಲ್ಲ ಕಮ್ಮಿನೇ ಇರುತ್ತೆ. ಸೊ ಇನ್ನು ಲಾಸ್ಟಲ್ಲಿ ಇದನ್ನ ಒಂದು ಟೆಸ್ಟ್ ಬಿಡಿ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಸೊ ನನಗೂ ಕಾಲು ತುದಿಯಲ್ಲೇ ಎಟಕ್ತಿದೆ. ಬಾಯ್.
ಸೂಪರ್ ಆಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ನೋಡೋಣ ನೆಕ್ಸ್ಟ್ ಫ್ಯೂಚರಲ್ಲಿ ನನ್ನ ಗಾಡಿ ಬಿಡಿಸಿದ್ರೆ ಇದೊಂದು ಇರಲಿ ಲಿಸ್ಟಲ್ಲಿ. ಸೊ ಫ್ರೆಂಡ್ಸ್, ನಮ್ಮ ಕಿರಣ್ ಸರ್ ಇದ್ದಾರೆ, ಈ NS 125ನ ಓನರ್ ಕಿರಣ್ ಸರ್ ಇದ್ದಾರೆ. ಸೊ ಬನ್ನಿ ಸರ್. ಸರ್, ಈಗ ನಮ್ಮ ಈ 125 ಬೈಕ್ ತಗೊಂಡಿದ್ದೀರಲ್ಲ, NS 125, ಈ ಬೈಕ್ನ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳಿ ಸರ್ ನಮ್ಮ ಒಂದು ವೀಕ್ಷಕರಿಗೆ. NS 125 ಲುಕ್ಕು ಚೆನ್ನಾಗೈತೆ, ಮತ್ತು ತಿರ್ಗಾ ಇದು ಮೈಲೇಜು ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ತಗೊಂಡೆ ನಾನು. ಅದೇ ಇನ್ನೊಂದು ಕಾಲೇಜ್ ಹುಡುಗರಿಗೆ ಎಲ್ಲ ಚೆನ್ನಾಗಿರುತ್ತೆ, ಮೈಲೇಜ್ ಬಗ್ಗೆ ಏನು ತಲೆ ಕೆಡಿಸೋಂಗಿಲ್ಲ. ಓಕೆ, ಆರಾಮಾಗಿ 50 ಬರುತ್ತೆ, ಮೈಲೇಜ್ 50 ಬರುತ್ತಿದೆ. 50 ಬರುತ್ತೆ. ಓಕೆ ಸರ್, ಆಮೇಲೆ ನಿಮಗೆ ಈ ಬೈಕ್ನ ಒಂದು ತಗೋಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ, ಸೊ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಚೆನ್ನಾಗೈತೆ ಬೈಕು. 200cc ಹೆಂಗೆ ಇರುತ್ತೋ ಹಂಗೆ ಐತೆ. 125 ತಗೋಬೋದು, ಆರಾಮಾಗಿ ತಗೋಬೋದು. ಸ್ಟೈಲಿಶ್ ಲುಕ್ಸು, ಮೈಲೇಜು, ಆಮೇಲೆ ನೋಡ್ಬೋದು ಇಲ್ಲಿ ನಿಮಗೆ ಮನಸ್ಸು ಸಾಕ್ಸ್ ಕೊಟ್ಟಿರೋದ್ರಿಂದ ಆರಾಮಾಗಿ ಇದೇ ಒಂದು ಹೆವಿ ಇಂಪ್ರೆಸಿವ್ ಲುಕ್ಕನ್ನು ಕೊಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀರಾ? ಹ್ಞೂ ಸರ್. ಸೊ ಫ್ರೆಂಡ್ಸ್, ಇದಾಗಿತ್ತು NS 125ನ ರಿವ್ಯೂ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ತಪ್ಪದೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ.